ಸ್ವಲ್ಮಲ್ವಾನ್ ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಮ್ ಪೇಜ್. ಧರ್ಮಸ್ಥಳದಲ್ಲಿ ಊತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಹೈಕೋರ್ಟ್ಗೆ ಚಿನ್ನಯ್ಯ ಒಂದು ರಿಟ್ ಅನ್ನು ಕೂಡ ಹಾಕಿದ್ದ ಅಂತ ಹೇಳಿದ್ರೆ ಇಲ್ಲಿ ಷಡ್ಯಂತ್ರ ನಡೆದಿದೆ, ಷಡ್ಯಂತ್ರ ಮಾಡಿದ್ದಾರೆ, 200 ಕೋಟಿ ರೂಪಾಯಿಯ ವ್ಯವಹಾರಗಳು ಕೂಡ ನಡೆದಿದೆ ಅನ್ನುವಂತ ವಿಚಾರದಲ್ಲಿ ರಮಾ ನಾಗರಾಜ್ರವರು ಇದಕ್ಕೆ ಸಾಥ್ ನೀಡಿದ್ದಾರೆ ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳಿದ್ದ. ಪ್ರಕಾಶ್ ರಾಜ್ರವರು ನಿನ್ನನ್ನು ನಾನು ತಬ್ಬಿಕೊಳ್ತೀನಿ, ಗಿರೀಶ್ ಭಟ್ಟನ್ ಅವರು ಹೇಳಿದಾಗೆ ಕೇಳಬೇಕು ನೀನು ಅಂತೇಳಿ ಕೂಡ ಆರೋಪಿಸಿದ್ದ. ಇದಕ್ಕೆ ಸಂಬಂಧಪಟ್ಟಾಗೆ ಪ್ರಕಾಶ್ ರಾಜ್ರವರು ಪ್ರೆಸ್ ಮೀಟ್ ಮಾಡುವಂತಹ ಮುಖಾಂತರ ಉತ್ತರವನ್ನು ಕೂಡ ಕೊಟ್ಟರು. ಈಗ ರಮಾ ನಾಗರಾಜ್ರವರು ಹೈಕೋರ್ಟ್ನ ಮೆಟ್ಟಿಲನ್ನು ಏರ್ತಾ ಇದ್ದಾರೆ ಅಂತ ಹೇಳಿದ್ರೆ ಚಿನ್ನಯ್ಯ ಹೇಳಿರುವಂಥದ್ದು ಕಂಪ್ಲೀಟ್ ಆಗಿ ಸುಳ್ಳು. ಚಿನ್ನಯ್ಯನನ್ನು ಯಾವುದೇ ಕಾರಣಕ್ಕೂ ನಾನು ಭೇಟಿಯಾಗಿಲ್ಲ, ಚಿನ್ನಯ್ಯನನ್ನು ಯಾವುದೇ ಕಾರಣಕ್ಕೂ ನಾನು ಫೋನಲ್ಲಿ ಮಾತಾಡಿಲ್ಲ, ಚಿನ್ನಯ್ಯನಿಗೂ ನನಗೂ ಪರಿಚಯನೇ ಇಲ್ಲ. ಚಿನ್ನಯ್ಯ ಸುಳ್ಳು ಮಾಹಿತಿಯನ್ನು ಹೈಕೋರ್ಟ್ಗೆ ನೀಡಿದ್ದಾನೆ. ಯಾರಿಗೂ, ಚಿನ್ನಯ್ಯನಿಗೆ ಆಗಲಿ ಅಥವಾ ಇತರರಿಗಾಗಲಿ ಯಾರಿಗೂ ಕೂಡ ನಾನು ಹಣಕಾಸಿನ ನೆರವನ್ನು ನೀಡಿಲ್ಲ. ಹೀಗಾಗಿ ಚಿನ್ನಯ್ಯ ಹೈಕೋರ್ಟ್ಗೆ ಸುಳ್ಳು ಮಾಹಿತಿಯನ್ನು ನೀಡಿದ್ದಾನೆ. ಇವನ ಮೇಲೆ ಪರ್ಜುರಿ ಕೇಸನ್ನು ಕೂಡ ದಾಖಲು ಮಾಡಬೇಕು ಅಥವಾ ದಾಖಲು ಮಾಡೋಕೆ ನಿರ್ದೇಶನ ನೀಡಬೇಕು ಅಂತೇಳಿ ರಮಾ ನಾಗರಾಜ್ರವರು ಕೂಡ ಅರ್ಜಿಯನ್ನು ಹಾಕ್ತಾ ಇದ್ದಾರೆ ಹೈಕೋರ್ಟ್ಗೆ. ಯಾಕಂತ ಹೇಳಿದ್ರೆ ಮೊದಲಿಗೆ ಬಂದಂತ ಚಿನ್ನಯ್ಯ ಹೇಳ್ತಾನೆ, 100 ಶವಗಳನ್ನು ಹೂತು ಹಾಕಿದ್ದೀನಿ ನಾನು ಅಂತ ಹೇಳಿ ಬೆಳ್ತಂಗಡಿ ಕೋರ್ಟ್ ಅಲ್ಲಿ ಹೇಳ್ತಾನೆ, ಎಲೆಯಾಗಿ ಬಿಚ್ಚಿಡ್ತಾನೆ. 39ರಿಂದ 40 ಜನರ ಹೆಸರನ್ನು ಕೂಡ ಉಲ್ಲೇಖ ಮಾಡ್ತಾನೆ, ಯಾರ್ಯಾರೆಲ್ಲ ಭಾಗಿಯಾಗಿದ್ರು ಅನ್ನುವಂಥ ವಿಚಾರದಲ್ಲಿ. ನಂತರ SITಗೆ ಹೋದಂತ ಚಿನ್ನಯ್ಯ 3 ಕಡೆಯಲ್ಲಿ ಬಾಡಿ ಕೂಡ ಸಿಗುತ್ತೆ. ನಂತರ ಚೇಂಜ್ ಹಾಕೋಕೆ ಶುರುವಾಗ್ತಾನೆ, ತಪ್ಪೊಬ್ಬಕ್ಕೆ ಹೇಳಿಕೆಯನ್ನು ಕೂಡ ಕೊಡ್ತಾನೆ. ಆನಂತರ ಚಿನ್ನಯ್ಯನನ್ನು ಜೈಲಿಗೆ ಕೂಡ ಹಾಕಲಾಗುತ್ತೆ. 3 ತಿಂಗಳ ಕಾಲ ಚಿನ್ನಯ್ಯ ಜೈಲಲ್ಲೂ ಕೂಡ ಇರ್ತಾನೆ. ನಂತರ ಬೇಲ್ಗೆ ಬರುವಂತ ಸಮಯದಲ್ಲಿ ಇಲ್ಲ, ನಾನು ಹೂತು ಹಾಕಿದ್ದು ಹೌದು, ಅದು ಫ್ಲಡ್ ಬಂದಿದೆ, ಮರಗಳು ಬೆಳೆದಿದೆ, ನೀರಿಂದ ಬಾಡಿಗಳು ಕೊಚ್ಚಿ ಹೋಗಿರಬಹುದು, ನಾನು ಹೂತು ಹಾಕಿದ್ದು ಸುಳ್ಳು ಅಂತೇಳಿ ಎಲ್ಲೂ ಕೂಡ ಹೇಳಿಲ್ಲ ಅಂತೇಳಿ ಬೇಲ್ ಅಪ್ಲಿಕೇಶನ್ ಹಾಕುವಾಗ ಚಿನ್ನಯ್ಯ ಕೂಡ ಹೇಳ್ತಾನೆ. ನಂತರದಲ್ಲಿ ಈಗ ಹೋಗಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಕೂಡ ಹಾಕ್ತಾನೆ ಅಂತ ಹೇಳಿದ್ರೆ ಷಡ್ಯಂತ್ರ ನಡೆದಿದೆ, ಸುಳ್ಳು ಹೇಳಿದ್ದಾರೆ ಅನ್ನುವಂತ ವಿಚಾರದಲ್ಲಿ. ಸೊ ಹೀಗಾಗಿ ನ್ಯಾಯಾಲಯದ ದಿಕ್ಕನ್ನೇ ತಪ್ಪಿಸ್ತಾ ಇದ್ದಾನೆ ಚಿನ್ನಯ್ಯ, ಇವನ ಮೇಲೆ ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಮುಂದುವರೆದು ರಮಾ ನಾಗರಾಜ್ರವರು ಹೇಳ್ತಾರೆ. ಅಂದ್ರೆ ಮೈಕ್ರೋ ಫೈನಾನ್ಸ್ನ ಸುಗ್ರೀವಾಜ್ಞೆ ಏನು ಬಂದಿತ್ತು, ಹಣವನ್ನು ಬಡ್ಡಿಗೆ ಕೊಟ್ಟು ಲೈಸೆನ್ಸ್ ಇಲ್ಲದವರು ವಸೂಲಿ ಮಾಡುವ ಹಾಗೆ ಇಲ್ಲ ಅನ್ನುವಂಥ ಸುಗ್ರೀವಾಜ್ಞೆ ಏನು ಬಂದಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಹೋರಾಟವನ್ನು ಕೂಡ ಮಾಡಿದ್ದೀನಿ, 4-5 FIR ಅನ್ನು ಕೂಡ ಮಾಡಿದ್ದೀನಿ. ಇದರಿಂದಾಗಿ ನನ್ನ ಮೇಲೆ ಸುಳ್ಳು ಆರೋಪವನ್ನು ಮಾಡಲಾಗಿದೆ ಅಂತೇಳಿ ರಮಾ ನಾಗರಾಜ್ರವರು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಮತ್ತೊಂದು ಇಲ್ಲಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ, ರಮಾ ನಾಗರಾಜ್ರವರು ಹೇಳ್ತಾ ಇದ್ದಾರೆ, ಚಿನ್ನಯ್ಯ ಏನು ರಿಟ್ ಅರ್ಜಿಯನ್ನು ಹೈಕೋರ್ಟ್ಗೆ ಹಾಕಿದ್ದ, ಅದರಲ್ಲಿ ಅವನ ಸಹಿ ತಾಳೆ ಆಗ್ತಾ ಇಲ್ಲ. ಅವನು ಹಿಂದೆ ಹಾಕಿದ ಸಹಿ ಮತ್ತು ಈಗ ಹೈಕೋರ್ಟ್ಗೆ ಹಾಕಿದಂತ ಸಹಿ ಏನಿದೆ ಅದು ತಾಳೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಇವನನ್ನು ಹೈಕೋರ್ಟ್ನ ಕಟಕಟಿಗೆಯಲ್ಲಿ ನಿಲ್ಲಿಸಬೇಕು, ಇವನನ್ನು ವಿಚಾರಣೆ ಮಾಡಬೇಕು, ಆಗ ಸತ್ಯಾಂಶತೆ ಹೊರಗಡೆ ಬರುತ್ತೆ ಅನ್ನುವಂತ ವಿಚಾರದಲ್ಲಿ ರಮಾ ನಾಗರಾಜ್ರವರು ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಹಾಕ್ತಾ ಇದ್ದಾರೆ. ನನ್ನನ್ನು 5ನೇ ಪ್ರತಿವಾದಿಯನ್ನಾಗಿ ಮಾಡಬೇಕು ಅಂತೇಳಿ. ಯಾಕೆಂತ ಹೇಳಿದ್ರೆ ನನ್ನ ಹೆಸರು ಬಂದಿದೆ ಇಲ್ಲಿ, ನಾನು ಇವನು ಹೇಳಿರುವಂತ ಯಾವುದೇ ಆರೋಪದಲ್ಲಿ ಭಾಗಿಯಾಗಿಲ್ಲ, ಸುಮ್ಮನೆ ನನ್ನ ಹೆಸರನ್ನು ತಂದು ಹಾಕಲಾಗಿದೆ. ಹೀಗಾಗಿ ಚಿನ್ನಯ್ಯನನ್ನೇ ಹೈಕೋರ್ಟ್ಗೆ ತಂದು ವಿಚಾರಣೆ ನಡೆಸಬೇಕು, ಸತ್ಯಾಂಶತೆ ತಿಳಿದು ಇವನ ಮೇಲೆ ಪರ್ಜೂರಿ ಕೇಸನ್ನು ಹಾಕಬೇಕು ಅಥವಾ ಪರ್ಜೂರಿ ಕೇಸನ್ನು ಹಾಕೋಕೆ ನಿರ್ದೇಶನವನ್ನು ನೀಡಬೇಕು ಅಂತೇಳಿ ರಮಾ ನಾಗರಾಜ್ರವರು ರಿಟ್ ಅರ್ಜಿಯಲ್ಲೂ ಕೂಡ ಹೇಳಿದ್ದಾರೆ. ಸೊ ಗೊತ್ತಿಲ್ಲ ಸೋಮವಾರ ಹೈಕೋರ್ಟ್ಗೆ ಯಾವ ರೀತಿಯಾಗಿ SIT ಅವರು ವರದಿಯನ್ನು ಒಪ್ಪಿಸ್ತಾರೆ, ರಮಾ ನಾಗರಾಜ್ರವರ ಅರ್ಜಿಯನ್ನು ಅಕ್ಸೆಪ್ಟ್ ಮಾಡುತ್ತಾ ಹೈಕೋರ್ಟ್ ಅನ್ನುವಂಥ ವಿಚಾರದಲ್ಲೂ ಕೂಡ ಕಾದು ನೋಡಬೇಕಾಗುತ್ತೆ. ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡೇ ಮಾಡುತ್ತೆ ಅಂತೇಳಿ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಸುಳ್ಳು ಆರೋಪವನ್ನು ಮಾಡಿದ್ದಾನೆ, ಈ ಕಾರಣಕ್ಕಾಗಿ ನನ್ನನ್ನು 5ನೇ ಪ್ರತಿವಾದಿಯನ್ನಾಗಿ ಸೇರಿಸಬೇಕು ಅಂತ ಹೇಳಿ ಕೂಡ ರಮಾ ನಾಗರಾಜ್ ಅವರು ಕೇಳ್ತಾ ಇದ್ದಾರೆ. ನೋಡೋಣ ಎಲ್ಲಿವರೆಗೆ ಹೋಗಿ ಮುಟ್ಟುತ್ತೆ ಅಂತೇಳಿ. ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಅಲ್ಲಿ ಮೂಳೆಗಳು ಸಿಕ್ಕಿದೆ, ಸ್ಕೆಲಿಟನ್ ಸಿಕ್ಕಿದೆ, ಸ್ಕಲ್ ಸಿಕ್ಕಿದೆ. ಅದು ಅಲ್ಲದೆ ವಿಠಲ್ ಗೌಡ್ರು ಮಹಜಾರಿಗೆ ಅಂತ ಹೋದಂತ ಸಮಯದಲ್ಲಿ ಒಂದು ಸಣ್ಣ ಮಗುವಿನ ಬುರುಡೆ ಇತ್ತು ಅಂತೇನು ಕೂಡ ಹೇಳ್ತಾರೆ. ಅಯ್ಯಪ್ಪ ಅನ್ನುವಂಥವನ
ಸ್ಟಿಕ್ ಸಿಕ್ಕಿದೆ, ಆದಿಶೇಷ ಅನ್ನುವಂಥವನ ID ಕಾರ್ಡ್ ಸಿಕ್ಕಿದೆ, 74 ಅಸಹಜ ಸಾವುಗಳ ತನಿಖೆ ಕೂಡ ನಡೀತಾ ಇದೆ, ಅದು ಹೈಕೋರ್ಟ್ ಅಲ್ಲಿ ಇದೆ. ಸರಿಯಾಗಿ ಆ ದಿನನೇ ಹೂತು ಹಾಕಿರುವಂಥದ್ದು, ಆ ದಿನನೇ ಬಾಡಿ ಸಿಕ್ಕಿರುವಂಥದ್ದು, ಈ ರೀತಿಯಾಗಿ ಇದೆ. 12 ವರ್ಷದ ಮಗುವಿದ್ದು ಇದೆ, 15 ವರ್ಷದ ಮಗುವಿದ್ದು ಇದೆ, 20 ವರ್ಷದವರದ್ದು ಇದೆ, 35 ವರ್ಷದ 50 ವರ್ಷದ್ದು ಕೂಡ ಇದೆ. ಆ ದಿನನೇ ಸಿಕ್ಕಿದ್ದು, ಆ ದಿನನೇ ಹೂತು ಹಾಕಿರುವಂಥದ್ದು. ಲಾಡ್ಜ್ ಅಲ್ಲೂ ಕೂಡ ಇದ್ದಂತ ಡೆಡ್ ಬಾಡಿಯನ್ನು ಆ ದಿನನೇ ಹೂತು ಹಾಕಿರುವಂಥದ್ದು ಕೂಡ ಇದೆ. ಹೀಗಿರ್ಬೇಕಾದ್ರೆ ಉಗ್ರಪ್ಪ ವರದಿ ಕೂಡ ಹೇಳುತ್ತೆ, ಸೌಜನ್ಯ, ಪದ್ಮಲತಾ, ವೇದವಲ್ಲಿ ಆನೆ ಮಾವುತನ ಪ್ರಕರಣದಲ್ಲಿ ಯಾರು ಆರೋಪಿ ಅಂತೇಳಿ ಇದುವರೆಗೂ ಕೂಡ ಪತ್ತೆಯಾಗಿಲ್ಲ. ಸೊ ಇಲ್ಲಿ ಏನು ನಡೆದಿದೆ ಅನ್ನುವಂಥ ವಿಚಾರದಲ್ಲಿ ಇದರ ತನಿಖೆ ಕೂಲಂಕುಷವಾಗಿ ನಡೆಯಬೇಕು ಅನ್ನುವಂಥ ವಿಚಾರದಲ್ಲಿ ಹೈಕೋರ್ಟ್ ಹೇಳುತ್ತಾ SIT ತನಿಖೆ ನಡೆಸುತ್ತಾ ಅಂತ ಹೇಳಿ ಕಾದು ನೋಡೋಣ.